ಗೈಸ್ ನನಗಂತೂ ವಿಡಿಯೋ ಮಾಡಿ ಸಾಕಾಗೋಯ್ತು ಗೈಸ್. ಹೊರಗೆ ಬಂದರೆ ಸಾಕಾಯಿತು ಗೈಸ್. ಯಲ್ಲಾಪುರ ಹುಬ್ಳಿ ಗದಗ್, ಕಾರವಾರ ಹುಬ್ಳಿ ಗದಗ್ ಗೈಸ್. ಇದು ನಂಬರ್ ಪ್ಲೇಟ್ ಬಂದ್ಬಿಟ್ಟು F1270 ಯಲ್ಲಾಪುರ ಬಸ್ ಸ್ಟ್ಯಾಂಡ್ ಗೈಸ್. ಇದು ಗೈಸ್ ಕ್ಯಾಬಿನ್ ರೈಡ್ ಅಂತ ನೀವು ನೋಡಲೇಬೇಕು ಗೈಸ್. ಇದು ಅಂಕೋಲಾ ಬಸ್ ಸ್ಟ್ಯಾಂಡು, ಕಾರವಾರ ಬಸ್. ಇದು ಡ್ರೈವರ್ ಇನ್ನೂ ಬರಲಿಲ್ಲ, ಈಗ ಜಸ್ಟ್ ಬಂತು ಗೈಸ್. ಟಾಟಾ ಐಮೆಕ್ ಹೊಸದು ಗೈಸ್. ಹೊಸಬ್ರು ಯಾರು ನೋಡ್ತಿದ್ದೀರ ನನ್ನ ಯೂಟ್ಯೂಬ್ ಚಾನಲ್ಗೆ ತಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಡ್ರೈವರ್ ಬಂದರು ಗೈಸ್. ರೈಡ್ ಹೋಗುವ. ಕಳೆದ ವಿಡಿಯೋ ಗೈಸ್ 100 ವ್ಯೂಸು ದಾಟಲಿಲ್ಲ, ಯಾಕಂತ ಗೊತ್ತಾಗಲಿಲ್ಲ. ಮತ್ತು ಪೋಲು ಮಾಡಿದ್ದೆ, ಅದರಲ್ಲೂ 92% ಬಂದಿದೆ ಬ್ಲಾಗ್ ಮಾಡು ಅಂತ. ಆದರೆ ಇಲ್ಲಿ 90% ವ್ಯೂಸ್ ಜಾಸ್ತಿ ಆಗಲಿಲ್ಲ ಗೈಸ್. ಇನ್ನು 50 ವ್ಯೂಸ್ ಏನೋ ಆಗಿದೆ ಇರಬೇಕು ಗೈಸ್. ಈ ವಿಡಿಯೋಗಾದರೂ ವ್ಯೂಸ್ ಆಗಬೇಕಂತ ಏನಂತೀನಿ, ಇಲ್ಲಾಂದರೆ ಇದೇ ಲಾಸ್ಟ್ ನನ್ನ ಬ್ಲಾಗ್ ಆಗುತ್ತೆ ಗೈಸ್. ನನ್ನ ಬ್ಲಾಗ್ ಯಾರ್ಯಾರಿಗೆ ಇಷ್ಟ ಆಗ್ತಿದೆ ಅಥವಾ ಆಗಲ್ಲ ಅಥವಾ ಗೊತ್ತಿಲ್ಲ, ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನನ್ನ ಮಾತಿಂದ ಏನಾದರೂ ತಪ್ಪಿದರೆ ಕಮೆಂಟ್ ಮಾಡಿ, ಆವಾಗ ನಾನು ಏನು ತಪ್ಪಿದೆ ಅಂತ ಅದನ್ನು ಸರಿ ಮಾಡ್ಕೊತೀನಿ ಗೈಸ್. ಒಂದು ಸ್ಪೆಷಲ್ ಅಂತ ವಿಡಿಯೋ ಮಾಡಿದ್ದೆ, ಆದರೆ ಅದು ಓಡಲಿಲ್ಲ, ಯಾಕಂತ ಗೊತ್ತಾಗಲಿಲ್ಲ. ಸ್ವಲ್ಪ ಬೇಜಾರಾಯಿತು ಗೈಸ್. ಮಣಿಕಂಠ ಬಸ್ ಮಿರಾಜ್ ಹೋಗಿತ್ತು ನಿನ್ನೆ ಗೈಸ್. ಟೈಮ್ ಹೇಳೋದೇ ಮರೆತುಬಿಟ್ಟೆ ಈ ಇದರಲ್ಲಿ. ಟೈಮ್ ಬಂದುಬಿಟ್ಟು ಗೈಸ್ 4:15 ಅಂದರೆ 4. ಈ ಟೈಮಲ್ಲಿ ಗದಗ್ ಹುಬ್ಳಿ ಕಾರವಾರ ಬಸ್ ಬರುತ್ತೆ. ಗದಗ್ ಡಿಪೋ ಗೈಸ್. ಇದು ಗೈಸ್ ಹೈವೇ ಟಚ್ ಆಯಿತು, ನ್ಯಾಷನಲ್ ಹೈವೇ, ಕಾರವಾರ ಅಂಕೋಲಾ ಕುಮಟಾ ಹೈವೇ. ಗೈಸ್ ಇದು ಅಂಡರ್ ಬ್ರಿಡ್ಜ್ ಗೈಸ್. ಮೇಲ್ಗಡೆಯಿಂದ ಫ್ಲೈಓವರ್ ಇದೆ ಕಾರವಾರಿಂದ ಬರಬೇಕಿದ್ರೆ. ಈಗ ಯಲ್ಲಾಪುರ ಯಲ್ಲಾಪುರ ಹುಬ್ಳಿ ರೂಟ್ಗೆ ಹೋಗ್ಬೇಕಂದ್ರೆ ಅಂಡರ್ ಬ್ರಿಡ್ಜ್ ಇದೆ. ಈಗ ಸ್ಟೇಟ್ ಹೈವೇಸ್ ಅಂದರೆ ಸಿಂಗಲ್ ರೋಡ್, ಅದರಲ್ಲೇ ಆಪೋಸಿಟ್ ಎಲ್ಲ ಗಾಡಿ ಬರುತ್ತಾ ಇರ್ತದೆ. ಸ್ಟೇಟ್ ಹೋದರೆ ಗೈಸ್. ಮತ್ತೊಮ್ಮೆ ಕೇಳ್ತೀನಿ, ಯಾರಿಗಾದರೂ ವಿಡಿಯೋ ಇಷ್ಟ ಆದಲ್ಲಿ ತಟ್ಟಂತ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಮುಂದಿನ ವಿಡಿಯೋಗಾಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.
ವಿಡಿಯೋ ಫಸ್ಟ್ ಮೂಮೆಂಟಲ್ಲೇ ಓವರ್ಟೇಕ್ ಗೈಸ್. ಗೈಸ್ ಮತ್ತೊಂದು ನೀವು ಹೇಳ್ತಾ ಇರ್ಬೋದು, ಒಂದು ಕ್ಯಾಬಿನ್ ವಿಡಿಯೋ ಅಂದ್ಕೊಂಡು ಕ್ಯಾಬಿನ್ಗಿಂತ 2 ಸೀಟಿಂದ ಕೂತಿದೆ ಅಂತ. ಆದರೆ ನಾನು ಬರೋಕ್ಕಿಂತ ಮೊದಲು ಒಂದು ಸೀಟ್ ಮೊದಲೇ ಫ್ರಂಟ್ ಸೀಟ್ ಕೂತಾಗಿದ್ದು. ಆದರೆ ಇಲ್ಲಿ ಒಂದು ಹೆಂಗಸು ಕೂತಿದ್ದಾಳೆ ಗೈಸ್, ಅದಂತೂ ನಂಗೆ ಸಾಕು ಗೈಸ್. ಯಾಕಂದರೆ ಒಂದು ಬ್ಯಾಗ್ ಇಡ್ಲಿಕ್ಕೆ ಒಂದು ಸೀಟ್ ಎಕ್ಸ್ಟ್ರಾ ತೊಗೊಂಡಿದ್ದಾಳೆ ಗೈಸ್. ಕಾಲ ಫುಲ್ ಕೆಟ್ಟೈತೆ. ನಾನಲ್ಲಿ ಕುಳ್ಳು ಅಂತ ಹೇಳಿದ್ರೆ ಅದು ಬ್ಯಾಗ್ ಇಡಬೇಕು, ಖಾಲಿ ಇದೆ ಬಸ್ಸು, ಎಲ್ಲಿ ಬೇಕಾದ್ರೂ ಅಲ್ಲಿ ಕೂತ್ಕೊ ಅಂತಾಳೆ ಗೈಸ್. ನನಗಂತೂ ಯಾಕಾದ್ರೂ ಬಸ್ ಹತ್ತನ ಅನಿಸ್ತಿತ್ತು ಗೈಸ್. ಗೈಸ್ ಸ್ಟಾರ್ಟಿಂಗ್ಗೆ ಸ್ವಲ್ಪ ಎಸ್ ಕ್ರಾಸ್ ಇದೆ, ಯಲ್ಲಾಪುರ ಯಲ್ಲಾಪುರ ಅಂಕೋಲಾ ರೋಡ್. ಗೈಸ್ ಈ ಟಾಟಾ ಐಮೆಕ್ ಗೈಸ್, ಇದು ಕಂಚಿನ ಬಾಗಿಲು, ನಾಗದೇವತಾ ದೇವಸ್ಥಾನ ಇದೆ ಇಲ್ಲ ಗೈಸ್. ಹುಬ್ಳಿ ಅಂಕೋಲಾ ರೂಟ್ನಲ್ಲಿ ಹೋಗ್ತಿರೋರಿಗೆ ಸಾಮಾನ್ಯವಾಗಿ ಗೊತ್ತೇ ಇರುತ್ತೆ ಗೈಸ್. ಗೈಸ್ ನಾ ಏನು ಹೇಳ್ಬೇಕಂತ ಬಂದಿದೆ ಅಂದರೆ, ಟಾಟಾ ಐಮೆಕಲ್ಲಿ 4 ಕ್ಯಾಮ್ರಾ ಇದೆ ಗೈಸ್. ಮುಂದ್ಗಡೆ ನೋಡ್ತಾ ಇರ್ಬೋದು, ಡ್ರೈವರ್ ಪಕ್ಕ ಒಂದು 4 ಇದು ಕ್ಯಾಮ್ರಾ ಇದ್ರದ್ದು ಸ್ಕ್ರೀನ್ ನೋಡ್ತಾ ಇದೆ ಅಂತ ನೋಡ್ತಾ ಇರ್ಬೋದು. ಅಕಸ್ಮಾತ್ ಏನೇ ಆಕ್ಸಿಡೆಂಟ್ ಆಯ್ತಪ್ಪ ಅಂದ್ಬಿಟ್ರೆ, ಹೆಂಗೆ ಆಕ್ಸಿಡೆಂಟ್ ಆಯಿತು ಅಥವಾ ಏನಾದ್ರು ಜಗಳ ಆಯ್ತಪ್ಪ, ಯಾರು ಫಸ್ಟ್ ಜಗಳ ಮಾಡಿದ್ರು ಅಥವಾ ಏನೇ ಒಂದು ನಿಂತರು ಫಸ್ಟ್ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗ್ತಾ ಇರ್ತದೆ. ಅಂದರೆ ಮಾಡಲಿಲ್ಲ ನೀವು ಮಾಡಲಿಲ್ಲ ಅಂತ ಮೊದಲಾಗಿತ್ತು ಗೈಸ್, ಈಗ ಎಲ್ಲ ಅಪ್ಡೇಟ್ ಆಗಿದೆ. ಅದಂತೂ ಇದು ಚಲೋ ಮಾಡಿದ್ದಾರೆ ಫೀಚರ್ಸ್. ಗೈಸ್ ಮತ್ತೊಮ್ಮೆ ಕೇಳ್ಕೊತಿದ್ದೇನೆ, ಯಾರಾದರೂ ಹೊಸದಾಗಿ ನಾನು ವಿಡಿಯೋ ನೋಡ್ತಾ ಇದ್ದರೆ ವಿಡಿಯೋನ ಫುಲ್ ಸ್ಕಿಪ್ ಮಾಡದೆ ನೋಡಿ. ಮತ್ತು ಏನಪ್ಪ ಅಂದ್ಬಿಟ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮತ್ತು ನನ್ನ ಕಡೆಯಿಂದ ಏನಾದರೂ ತಪ್ಪಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಗೈಸ್. ಈಗ ಒಂದು ರೆಡ್ ಕಲರ್ ಬಸ್ ಹೋಯ್ತು BS3, ಆ ಬಸ್ ಬಂದುಬಿಟ್ಟು ಡೊಂಗ್ರಿ ಬಿದ್ರಳ್ಳಿ ಅಂಕೋಲಾ ಲೋಕಲ್ ಬಸ್ ಗೈಸ್. ಅದು ಅಂಕೋಲಾ ಡಿಪೋದು. 3:30 4 ಗಂಟೆನೋ ಹೊರಡುತ್ತೆ ಅಂಕೋಲಾದಿಂದ ಗೈಸ್. ಇದು ಅಗಸೂರು ಬಸ್ ಸ್ಟಾಪ್, ಅಂದರೆ ಬಸ್ ಸ್ಟ್ಯಾಂಡಿಂದ ಬಿಟ್ಟ ತಕ್ಷಣ ಅಗಸೂರು ಬಸ್ ಸ್ಟಾಪ್ ಇದೆ. ಆಮೇಲೆ ಮುಂದೆ ರಾಮನಗುಳಿ ಏನೋ ಇದೆ, ನೋಡೋಣ ಗೈಸ್. ಈ ಬಸ್ಸಲ್ಲಿ ಎಲ್ಲೇ ಸ್ಟಾಪ್ ಕೊಡ್ತಾನೆ ಅಂತ ನನಗಂತೂ ಗೊತ್ತಿಲ್ಲ ಗೈಸ್. ಈಗೊಂದು ರೆಡ್ ಕಲರ್ ಬಸ್ ಹೋಯಿತು, ಆ ಬಸ್ ಬಂದುಬಿಟ್ಟು ಹುಬ್ಳಿ ಕಾರವಾರ ಅಂಕೋಲಾ ಡಿಪೋದು ಗೈಸ್. ಅದು BS3.
ಗೈಸ್ ನನಗಂತೂ ತುಂಬ ಇದಾಗ್ತಿದೆ. ಕ್ಯಾಬಿನ್ ರೈಡ್ ಅಂತೂ ಫಸ್ಟ್ ಸೀಟರ್ಗಳು ಬಿಟ್ಕೊಂಡು ಇಲ್ಲಿ 2ನೇ ಸೀಟರ್ ಕೂತ್ಬಿಟ್ಟಿದೆ ಅಂತ. ಆದರೂ ಸ್ವಲ್ಪ ವಿಡಿಯೋ ಮಾಡೋಕ್ಕಿದ್ರೆ ಕಷ್ಟ ಆಗ್ತದೆ, ಅಲ್ಲೇ ಕೂತ್ರೆ ಬೆಸ್ಟ್ ಆಗಿತ್ತು ಅಂತ. ಅವರು ಪುಳಿಯೋಗರೆ ಇರ್ಬೇಕು ಗೈಸ್, ಗೊತ್ತಿಲ್ಲ. ಬಸ್ ಅಂತೂ ಫುಲ್ ಖಾಲಿ ಇದೆ. ಎಷ್ಟು ಸೀಟ್ ಅಂದರೆ ಒಂದು ಅಂದಾಜು ಒಂದು 20 ಸೀಟ್ ಅಷ್ಟೇ ಇದೆ. 52 ಸೀಟಲ್ಲಿ ಬರೀ 20 ಸೀಟ್ ಅಷ್ಟೇ ಇದೆ ಗೈಸ್. ಮುಂದ್ಗಡೆ ಕಾಣ್ತಿರೋದು VRL, ಧಾರವಾಡ ಹೋಗ್ತಾ ಇದೆ, ಗೊತ್ತಿಲ್ಲ. ಧಾರವಾಡನೇ ಹೆಚ್ಚಾಗಿ VRL ಬಸ್, VRL ಸಾರಿ ಟ್ರಕ್ ಓವರ್ಟೇಕ್ ಹೊಡಿತದೆ ಬಸ್. ನೋಡುವ, ಆಪೋಸಿಟಿಂದ ತುಂಬ ಗಾಡಿಗಳೇ ಬರ್ತಾಯಿದೆ. ಗೈಸ್, ಇಲ್ಲಿಯವರಿಗೆ ನನ್ನ ವಿಡಿಯೋ ನೋಡ್ತಿದ್ದವರಿಗೆ ಎಲ್ರಿಗೂ ನನ್ನ ಕಡೆಯಿಂದ ಥ್ಯಾಂಕ್ಸ್ ಅಲಾಟ್. ಯಾಕೆಂದರೆ ಗೈಸ್, ನಾನು ಅಂದರೆ ಅತಿ ಕಡಿಮೆ ಸಬ್ಸ್ಕ್ರೈಬ್ ಇದ್ದೀನಿ. ಅದರಲ್ಲಿ ನೀವು ಹೆಚ್ಚು ಜನ ನೋಡ್ತೀರಲ್ಲ, ನನಗೆ ಅದೇ ಒಂದು ಖುಷಿ. ಹೀಗೆ ನನ್ನ ಮುಂದೆ ಸಹಕರಿಸಿ ಬೆಳೆಸಿ ಅಂತ ನಾನು ಅಂದ್ಕೊತೀನಿ. VRL ಬಸ್, VRL ಟ್ರಕ್ ಓವರ್ಟೇಕ್ ಆಗುತ್ತೆ ಏನೋ ಅನಿಸುತ್ತೆ. ಇಲ್ಲ, ಅವರು ಏನೋ ಹ್ಯಾಂಡ್ ಸಿಗ್ನಲ್ ಮಾಡ್ರು. ಗೈಸ್, ಇದು ಮಾಸ್ತಿ ಕಟ್ಟ. ಒಂದು ಆಪೋಸಿಟ್ ಅಂತ ಓವರ್ಟೇಕ್ ಮಾಡಿದೆ. ಹೀಗೆ ಗೈಸ್, ಇದು ಸ್ಟೇಟ್ ಹೈವೇ ಅಂದರೆ ರಾಜ್ಯದ ಹೆದ್ದಾರಿ. ಗೈಸ್, ಈ ಟಾಟಾ ಈಗ ಹೊಸದು ಬಂದಿತ್ತಲ್ಲ ಐಮೆಕ್, ಅದು ಇವತ್ತು ನಾನು ಹತ್ತಿದ್ದು. ಅಂದರೆ ಮೊದಲಿನ ಟಾಟಾ ಐಮೆಕ್ ಅಲ್ಲ, ಇವತ್ತು ಈಗ ಒಂದು 2-3 ವಾರ ಆಯ್ತಲ್ಲ ಗೈಸ್. 2-3 ವಾರ ಆಗಲಿಲ್ಲ, ತಿಂಗಳೇ ಆಗ್ತಾ ಬಂತು ಇರ್ಬೇಕು ಹೆಚ್ಚಾಗಿ, ಗೊತ್ತಿಲ್ಲ. 15 ದಿವಸ ಅಂತೂ ಮೇಲೆ ಆಯಿತು ಗೈಸ್. ಅದು ಆದ್ದರಿಂದ ಕ್ಯಾಬಿನ್ ರೈಡ್ ಫಸ್ಟ್ ಟೈಮ್ ಮಾಡ್ತಿದ್ದೆ ಗೈಸ್ ಟಾಟಾ ಐಮೆಕ್ಕಲ್ಲಿ. ಗೈಸ್, ನಾನು ಯಲ್ಲಾಪುರದವರೆಗೆ ಟ್ರಾವೆಲ್ ಮಾಡ್ತೇನೆ. ಗೈಸ್, ಇಲ್ಲಿ ಮೇಲ್ಗಡೆ ನೋಡ್ತಿರ್ಬೋದು, ಬೋರ್ ಕಲರ್ ಬೋರ್ಡ್ ಹಾಕಿದ್ದಾರೆ. ಇಲ್ಲೂರು, ಆಮೇಲೆ ಗೋಕರ್ಣ ಹೋಗೋದಿದ್ರೆ ಇದೇ ರೂಟಿನ ಹೋಗ್ತಾರೆ. ಅಂದರೆ ಯಲ್ಲಾಪುರದಿಂದ ಒಂದವರೆಗೆ ಹತ್ತಿರ ಆಗ್ತದೆ ಗೋಕರ್ಣ ಹೋಗಲಿಕ್ಕೆ. ಇಲ್ಲೂರು ಮಾರ್ಗವಾಗಿ ಹೋಗ್ಬೋದು ಗೈಸ್. ಗೈಸ್, ಟಾಟಾ ಒಂದು ಗಾಡಿ ಹೋಯಿತು, ಅದು ಬಂದುಬಿಟ್ಟು ರಾಯಚೂರು ಕಾರವಾರ. ಕಾರವಾರ ಡಿಪೋದ ಇರ್ಬೇಕು ಅನಿಸುತ್ತೆ. ಯಾರು ಬೇಜಾರು ಮಾಡ್ಕೊಂಬಿಡಿ, ಇವನು ಕ್ಯಾಬಿನ್ ರೈಡ್ ಅಂದ್ಕೊಂಡು 2ನೇ ಸೀಟಲ್ಲಿ ಕೂತು ಅಂತ. ಎಲ್ಲೂ ಅದು ಹೆಂಗಸು ಬಿಡಲಿಲ್ಲ, ಅದಕ್ಕೆ ನಾನು ಇಲ್ಲಿ ಕೂತಿದ್ದಿಲ್ಲ. ಇಲ್ಲೇ ಕೂತ್ಕೊಂಡು ವೀಡಿಯೋ ಮಾಡೋಣಾಗಿತ್ತು. ಏನು ಮಾಡೋದು ಹೇಳಿ, ಪಡ್ಕೊಬೇಕಂದ್ರೆ ಏನು ಗೊತ್ತಿಲ್ಲ. ನನ್ನ ಈ ಯೂಟ್ಯೂಬ್ ಚಾನಲ್ನ ಹೀಗೆ ಬೆಳೆಸಿ ಅಂತ ಕೇಳ್ಕೊತೀನಿ. ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕು. ಗ್ಯಾಸ್ ಗಾಡಿ 3 ಗಾಡಿ
ಎರಡು ಗಾಡಿ ಒಂದು ಗಾಡಿ ಇರಬೇಕು ಗೈಸ್. ಈ ಬಸ್ ಬಂದ್ಬಿಟ್ಟು ಬೆದಕ್ ಡಿಪೋ, ವಾಯುವ್ಯ ಕರ್ನಾಟಕ ಸಾರಿಗೆ. ಆಪೋಸಿಟ್ ಒಂದರಿಂದ ಒಂದು ಬರ್ತಾ ಇದೆ ಗೈಸ್. ನಾನು ಮಾತಾಡೋದ್ರಲ್ಲಿ ಏನಾದರೂ ತಪ್ಪಿದ್ದಲ್ಲಿ ಅಥವಾ ಅಕ್ಷರ ದೋಷ ಇದ್ದರೆ ಕಮೆಂಟ್ ಮಾಡಿ. ನಾನು ಏನೂ ಬೇಜಾರು ಮಾಡ್ಕೊಳಲ್ಲ. ಅಂದರೆ ಮುಂದಿನ ವೀಡಿಯೋದಲ್ಲಿ ನಾನು ನೀವು ಏನು ತಪ್ಪು ಮಾಡೋದು ನಾನು ಹೇಳಿರ್ತೀರಲ್ಲ ಅದನ್ನು ಸರಿ ಮಾಡ್ಕೊಂಡು ನಾನು ವಿಡಿಯೋ ಮಾಡ್ತೀನಿ. ಅಕಸ್ಮಾತ್ ನಾನು ವಿಡಿಯೋ ಮಾಡಿದ್ದು ಸರಿ ಆಗಲಿಲ್ಲ ಅಂದರೂ ನಾನು ನೆಕ್ಸ್ಟ್ ಟೈಮ್ ಚೆನ್ನಾಗಿ ಮಾಡ್ತೀನಿ. ವಿಡಿಯೋ ಮಾಡಿದ್ವಿ ಅಪ್ಡೇಟ್ ಮಾಡ್ತೀನಿ. ಎಲ್ಲರೂ ಗಿಂಬಲಲ್ಲಿ ಮಾಡ್ತಾರೆ, ನಾನು ಬರೀ ಹ್ಯಾಂಡಲ್ಲೇ ಮೊಬೈಲಲ್ಲಿ ಶೂಟ್ ಮಾಡ್ತೇವೆ. ಬರೀ ಮೊಬೈಲ್ ಶೂಟ್ ಮಾಡ್ತಾರೆ. ಅವರೆಲ್ಲ ಏನೋ ಆಲ್ಮೋ ಅದರಲ್ಲೆಲ್ಲ ಯೂಸ್ ಮಾಡ್ತಾರೆ. ದೊಡ್ಡ ದೊಡ್ಡ ಸಬ್ಸ್ಕ್ರೈಬರ್ಸ್. ನಮ್ಮದು ಚಿಕ್ಕ ಸಬ್ಸ್ಕ್ರೈಬರ್ ಆಗೋದಕ್ಕೆ ನೀವು ಬೆಳೆಸಿ. ನೀವು ಹೀಗೆ ಸಪೋರ್ಟ್ ಮಾಡ್ತಾಯಿದ್ರೆ ಶ್ರೀರಾಮ್ಪುರ 2ನೇ ಸ್ಟ್ಯಾಂಡ್ ಬಂದ್ಬಿಟ್ಟು 5:10. ಅದು ಬರ್ತಾಯಿದೆ ಗೈಸ್. 2 ಬಸ್ ಹಾಗೆ ಆಯಿತು. ಒಂದು ಡ್ರೈವ್ ಪಟ್ಕೊಂಡಿರೋದು ಮತ್ತೊಂದು ಹುಬ್ಳಿ ಕಾರ್ ಏನಾಯಿತು ಅಂದರೆ ನಾನು ವಿಡಿಯೋ ಮಾಡಲಿಲ್ಲದಾಗೆ ಬಂದುಬಿಟ್ಟೆ. ಅದು ಸ್ಟೇಟಿಂದ ಬಂದರೆ ಕಾಣ್ತಿತ್ತು ಗೈಸ್. ಕ್ರಾಸಲ್ಲಿ ಇರಬೇಕಿದ್ರೆ ಎಂಟ್ರಿ ಕೊಟ್ಬಿಡ್ತು, ಗೊತ್ತಾಗಲಿಲ್ಲ. ರಾಯಬಾಗ್ ಭಟ್ಕಳ ಗೈಸ್ ನಂಗೆ ಗೊತ್ತಿದ್ದು ಮಟ್ಟಿಗೆ ಅದು 3:30ಕ್ಕೆ ಬರಬೇಕಾಗಿತ್ತು ಗೈಸ್. ಆದರೆ ಯಾಕೆ ಹೋಗುತ್ತಿಲ್ಲ, 4:40ಕ್ಕೆ ಬಂದಿದೆ. ಯಾಕಂತ ಗೊತ್ತಿಲ್ಲ. ಟೈಮಿಂಗ್ ಚೇಂಜ್ ಮಾಡಿದರೆ ಏನೋ ಗೊತ್ತಿಲ್ಲ. ನಾನು ನೋಡೋದು 3 ತಿಂಗಳ ಹಿಂದೆ. ಹೀಗೆ ಟಾಟಾ IMEC ಕೊಟ್ಟಿದ್ದಾರೆ. ಏನಂತ ನೋಡು, ಮುಂದೆ ಸಿಕ್ಕಿದಾಗ ಮಾಡುವ. ರಾಯಬಾಗ್ ಭಟ್ಕಳ ಮಾಡಿದ್ದೆ ಗೈಸ್ ಕಳೆದ ವಿಡಿಯೋ ನೋಡಲಿಲ್ಲ. ಯಾರಾದರೂ ನೋಡಲಿಲ್ಲ ಅಂದರೆ ಕಳೆದ ವಿಡಿಯೋ ನೋಡ್ಕೊಬನ್ನಿ. ಟೈಮಿಂಗ್ಸ್ ಅಷ್ಟು ಇದೆ. ಅದೇ ಅಂಕೋಲಾ ಬಸ್ ಸ್ಟ್ಯಾಂಡು. ಯಾರಾದರೂ ಜಾಬ್ ಅಪ್ ಆ್ಯಂಡ್ ಡೌನ್ ಮಾಡೋದಿದ್ರೆ ಮತ್ತು ಎಲ್ಲರೂ ಹೀಗೆ ಹೋಗೋದಿದ್ರೆ ಟೈಮಿಂಗ್ಸ್ನ ಹೇಳಿದ್ದೀನಿ ಗೈಸ್. ಅಂದರೆ ಅಷ್ಟ್ರದ್ದು ಆಗಲಿಲ್ಲ ಟೈಮಿಂಗ್ಸ್. ಮಧ್ಯಾಹ್ನದ ಕಂಪ್ಲೀಟ್ ಆಗಿದೆ. ಮಧ್ಯಾಹ್ನದ್ದು 3 ಗಂಟೆಯಿಂದ 3:30 ಆಗಲಿಲ್ಲ. ಅದು ಮಾಡ್ತೀನಿ, ಯಾವಾಗಂತ ಗೊತ್ತಿಲ್ಲ. ಅದು ಬಿಟ್ಟರೆ ಬೆಳಿಗ್ಗೆದಾಗಲಿಲ್ಲ. ಬೆಳಿಗ್ಗೆದು ಗಂಟೆಯಿಂದ 9:40 ತನಕ ಆಗಿದೆ ಅಷ್ಟೇ. ಆಮೇಲೆ ಮತ್ತು ಪೂರಾ ಕಂಪ್ಲೀಟ್ ಮಾಡಬೇಕು. ನೋಡುವ. ನೀವು ಹೀಗೆ ನನ್ನ ಸಬ್ಸ್ಕ್ರೈಬ್ ಮತ್ತು ವಿಡಿಯೋನ ಫುಲ್ ನೋಡಿ ಗೈಸ್. ವಿಡಿಯೋ ಅರ್ಧಂಬರ್ಧ ನಿಮಗೇನು ಗೊತ್ತಾಗಲ್ಲ. ಅಂದರೆ ಇದು ಕ್ಯಾಬಿನ್ ವಿಡಿಯೋ ಅಂತ ನೀವು ನಿರಾಶೆ ಮಾಡ್ಬೋದು. ಆದರೆ ನಿಮಗೆ ಗೊತ್ತಿಲ್ಲದಿದ್ದು ಪಾಯಿಂಟ್ಸ್ ಅಥವಾ ಏನಾದರೂ ಒಂದು ಇಂಪಾರ್ಟೆಂಟ್ ಇದ್ದದ್ದು ನಿಮ್ಮ ತಲೆಯಲ್ಲಿರ್ತದೆ. ಇದು ಕೊಡ್ಲುಗೆದ್ದೆ. ಇಲ್ಲಿ ಎಕ್ಸ್ಪ್ರೆಸ್ ಬಸ್ಸಿಗೆ ಸ್ಟಾಪ್ ಇಲ್ಲ, ಓನ್ಲಿ ಲೋಕಲ್ ಬಸ್ಸು.
ಗೈಸ್ ಬಂತು, ಯಲ್ಲಾಪುರ ಸ್ಟಾಪ್ ಇದೆ ಗೈಸ್. ಈಗ ನೆಕ್ಸ್ಟ್ ಬರೋದು ಗೈಸ್ ಯಾವಂತ ನೀವೇ ಗೆಸ್ ಮಾಡಿ, ಕಮೆಂಟ್ ಮೂಲಕ ತಿಳಿಸಿ. ಅಂದರೆ ಕಾಯಂ ಹೋಗ್ತಾ ಇರೋರು ಯಾರಾದರೂ ಇರ್ತಿರಲ್ಲ, ಹುಬ್ಬಳ್ಳಿ ಟ್ರಾವೆಲ್ ಮಾಡೋರು, ಯಲ್ಲಾಪುರ ಟ್ರಾವೆಲ್ ಮಾಡೋರು, ಅಥವಾ ಹುಬ್ಬಳ್ಳಿಯಿಂದ ಕಾರವಾರ ಅಥವಾ ಅಂಕೋಲ ಟ್ರಾವೆಲ್ ಮಾಡೋರು ಗೊತ್ತೇ ಇರುತ್ತೆ ಅವರಿಗೆ ನೆಕ್ಸ್ಟ್ ಯಾವುದು ಅಂತ. ನಾ ಹೇಳಲ್ಲ, ನಿಮಗೆ ನೋಡುವ ಎಷ್ಟು ಜನ ನನ್ನ ವಿಡಿಯೋ ಇಲ್ಲಿವರೆಗೂ ನೋಡ್ತಿದ್ದಾರೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಯಾವುದಂತ. ನೆಕ್ಸ್ಟ್ ಗೈಸ್ ಮತ್ತೆ ಯಾವುದೂ ಅಲ್ಲ, ಅರ್ಬಲ್ ಘಾಟ್ ಇಲ್ಲಿಂದ ಆರಂಭ. ಅರ್ಬಲ್ ಘಾಟ್ಗೆ ಸುಸ್ವಾಗತ. ಈಗ ಕಳೆದೊಂದು 15 ದಿವಸದಿಂದ ಒಂದು 4-5 ಗಾಡಿ ಅಂತೂ ಆಕ್ಸಿಡೆಂಟ್ ಆಯಿತು ಗೈಸ್ ಈ ಘಾಟ್ ಸೆಕ್ಷನಲ್ಲಿ. BS3 ಪಾಸ್ ಆಯಿತು. ಆ ಬಸ್ ಬಂದುಬಿಟ್ಟು ಹುಬ್ಬಳ್ಳಿ ಕಾರವಾರ, BS3 ಕಾರವಾರ ಡಿಪೋ ಅದ ಗೈಸ್ ಅದು. ಗೈಸ್ ನಾನು ಈ ಕಡೆ ಸಿಟಿ ಕೂತ ಅಂದರೆ ರಿಲೇಷನ್ ಯಾರೋ ಇದ್ದರು, ಹೇಳಂತ ಹೇಳಿದ್ರು. ನಾನು ಮತ್ತೆ ಸರಿಯಾಗಲ್ಲ ಬಸ್ಸಲ್ಲಿ, ಇಷ್ಟೆಲ್ಲ ಜಾಗ ಇದ್ರು ನಾನು ಇಲ್ಲೇ ಬಂದು ಕೂತಿದ್ದೆ, ಮತ್ತು ಅದಕ್ಕೆ ಆ ಕಡೆ ಹೋಗಿ ಕೂತ್ಕೊಂಡೆ. ಈಗ ಮತ್ತೆ ಈ ಕಡೆನೇ ಬಂದೆ ಗೈಸ್. ನನ್ನ ಹಣೆ ಬರನೇ ಸರಿ ಇಲ್ಲ ಅನಿಸುತ್ತೆ. ಘಾಟ್ ಸೆಕ್ಷನಲ್ಲಿ ಓವರ್ಟೇಕ್ ಆಗುತ್ತೋ ಇಲ್ಲಂತ ನೋಡುವ ಗೈಸ್. ಗೈಸ್ ಇದೇನಾದರೂ ಓವರ್ಟೇಕ್ ಹಾಕಿದ್ರೆ ಯಾರಾದರೂ ಹೊಸೊಬ್ರು ಇದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ನನ್ನ ಈ ವಿಡಿಯೋ ಮತ್ತು ಯಾವುದು ಓವರ್ಟೇಕ್ ಹಾಕೋದೇ ಬರೋದಿಲ್ಲ ಅನಿಸುತ್ತೆ ನನಗಂತೂ. ನೀವು ತಟ್ಟಂತ ಸಬ್ಸ್ಕ್ರೈಬ್ ಮಾಡಿ ಗೈಸ್. ನಾ ಇವತ್ತು ಲೈವ್ ಮಾಡೋದು ಮಾಡಿದ್ದೆ. ಲೈವ್ ಮಾಡಿದರೆ ಈ ಘಾಟ್ ಸೆಕ್ಷನಲ್ಲೆಲ್ಲ ನಿಮ್ಗೆ ತೋರ್ಸೋಕ್ಕಾಗೋದಿಲ್ಲಾಗಿದೆ. ಈ ಘಾಟ್ ಸೆಕ್ಷನ್ ಅರ್ಬಲ್ ಘಾಟಲ್ಲಂತೂ ಮೊದಲೇ ನೆಟ್ವರ್ಕ್ ಬರೋಲ್ಲ, ಯಾವ ನೆಟ್ವರ್ಕು ಬರೋಲ್ಲ ಗೈಸ್. ಸಿಮ್ಮೆಲ್ಲ ಪರ್ಚೇಸ್ ಮಾಡೋಂದ್ರು ಅದಕ್ಕೆ ಮತ್ತು ಲೈವ್ ಇಲ್ಲಿ ಒಂದು 15-20 ನಿಮಿಷ ಹೋಗ್ಬಿಡುತ್ತೆ. ಏನು ಅಂದ್ಕೊತೀರಂದರೆ ಒಂದು 40 ಜನರು ಬಂದರೆ ಇವನೇನು ಇಷ್ಟಕ್ಕೆ ಬಿಟ್ಬಿಟ್ಟ. ಮುಂದೆ ಘಾಟ್ ಸೆಕ್ಷನ್ ಇತ್ತು, ಅದೆಲ್ಲ ಕಾಣಿಸ್ಲಿಲ್ಲ ನಮಗೆ. ಡೈರೆಕ್ಟ್ ಸ್ಟ್ರೇಟ್ ರೋಡಿಂದ ಅಷ್ಟೇ ಕಾಣಿಸ್ಬಿಟ್ಟ ಅಂತ ಯಾರು ಬೈಕ್ಕೊಂಬೇಡಿ. ಯಾಕಂದರೆ ನಾ ಲೈವ್ ಮಾಡ್ಬೇಕಂತಲೇ ಮಾಡಿದ್ದು. ಅದು ಲೈವ್ ಮಾಡಿದರೆ ಮತ್ತು ಇಲ್ಲಿ ಘಾಟ್ ಸೆಕ್ಷನ್ ನೆಟ್ವರ್ಕ್ ಇರೋಲ್ಲ, ಮತ್ತು ನೆಟ್ವರ್ಕ್ ಇಲ್ದಿದ್ಮೇಲೆ ಲೈವ್ ಬರೋಲ್ಲ. ಹಾಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ ನಾರ್ಮಲ್. ಎಸ್ ಇವತ್ತು ನಾನು ಕರ್ನಾಟಕ ಚಕ್ರವರ್ತಿ ಮಾಡಬೇಕಿತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ಆಗಲಿಲ್ಲ. ಟೈಮ್ ಭಾಳ ಲೇಟಾಗೋಯ್ತು ನಾ ಬಂದಿದ್ದು. ಗೈಸ್ ನಾನು ಈ ವಿಡಿಯೋ ಎಲ್ಲೆಲ್ಲಿಗೆ ಹೋಗ್ಬಿಟ್ಟೆ ಅಂತ ನನಗಂತೂ ಗೊತ್ತಿಲ್ಲ. ಅಂದರೆ ಯಾವ ಊರಿಗೆ ಹೋಗ್ಬಿಟ್ಟೆ ಅಂತ ನನಗಂತೂ ಗೊತ್ತಿಲ್ಲ. ಯಾವ ಊರಿಂದ ನೋಡ್ತಿದ್ದಾರೆ ಅಂತ ಸ್ವಲ್ಪ ಕಮೆಂಟ್ ಮಾಡಿ. ಯಾಕಂದರೆ ನನಗೂ ಗೊತ್ತು ನನ್ನ ವಿಡಿಯೋ ಇಲ್ಲಿಗೆ ಹೋಗಿದೆ ಅಂತ. ದಯವಿಟ್ಟು ಕಮೆಂಟ್ ಮಾಡಿ ಗೈಸ್ ವಿಡಿಯೋ ಕೊನೆಯಲ್ಲಿ. ಗೈಸ್ ಇದು ಬಿಗ್ ಇದು ಅರ್ಬೈಲಲ್ಲಿ. ಗೈಸ್ ಇಲ್ಲಿ ಮತ್ತೊಂದು ಓವರ್ಟೇಕ್. ಗೈಸ್ ಮತ್ತು ಅಂದರೆ ಟ್ರಾವೆಲ್ ಬ್ಲಾಗ್ಸ್, ಅಂದರೆ ಯಾರು ಟ್ರಾವೆಲಲ್ಲಿ ಬ್ಲಾಗ್ ಮಾಡ್ತಾ ಹೋಗ್ತಾರಲ್ಲ ಅವರೆಲ್ಲ ಯಲ್ಲಾಪುರ ಮತ್ತು ಅಂಕೋಲ ಕಾರವಾರ ರೂಟ್ ಕಾಣಿಸ್ತಾರೆ ಅಂತ ಗೊತ್ತಿಲ್ಲ. ಆದರೆ ನಾನು ಯೂಟ್ಯೂಬ್ ಕ್ರಿಯೇಟ್ ಮಾಡೋದ್ರಿಂದ ನಿಮಗೆ ಎಲ್ಲ
ಅಂದರೆ ಕ್ಯಾಬ್ ಮಾಡಿರೋದು 7 ವಿಡಿಯೋ, ಅದರಲ್ಲೂ ಟೈಮಿಂಗ್ಸ್ ಹೇಳಿದ್ದೀನಿ. ಅಂಕೋಲ ಬಸ್ ಸ್ಟ್ಯಾಂಡ್ದು ಬೆಳಿಗ್ಗಿನ ಸಂಜೆವರೆಗೂ. ಆಮೇಲೆ ಕ್ಯಾಬಿನ್ ರೆಡಿ ಆ್ಯಡ್ ಮಾಡಿದ್ದೀನಿ. ಗೈಸ್, ಟಾಟಾ ಎಮ್ಎಕಲ್ಲಂತೂ ತುಂಬ ಫೀಚರ್ಸ್ ಕೊಟ್ಬಿಟ್ಟಿದ್ದಾರೆ. ಗೈಸ್, ಈಗೊಂದು ಬಸ್ ಪಾಸ್ ಆಯಿತು, ಟಾಟಾ ಎಮ್ಎಕ್. ಅದು ಬಂದುಬಿಟ್ಟು ಅಥಣಿ ಗೋಕರ್ಣ, ಅಥಣಿ ಡಿಪೋ ಗೈಸ್. ಇದ್ರ ಮುಂಚಿತವಾಗಿ ಒಂದು ಬಸ್ ಪಾಸ್ ಆಯಿತು, ಅದು ವಿಡಿಯೋದಲ್ಲಿ ತಗೊಳ್ಲಿಕ್ಕೆ ಆಗಲಿಲ್ಲ. ಅಂದರೆ ಸಡನ್ನಾಗಿ ಹಿಂದ್ಗಡೆನೇ ಬಂತು ಒಂದು ಟ್ರಕ್ನಿಂದ, ಗೊತ್ತಾಗಲಿಲ್ಲ. ಆ ಬಸ್ ಬಂದುಬಿಟ್ಟು ಯಾವುದಂತ ಹೇಳ್ಬೇಕಂದ್ರೆ ಅದನ್ನವರ 90% ಘಾಟ್ ಮುಗೀತು. ಈಗ ಒಂದು 10% ಅಷ್ಟೇ ಇದೆ. ಅಂದರೆ ಈಗ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅರ್ಬಲ್ ಘಾಟ್ ಮುಕ್ತ ಅಂತ ಬೋರ್ಡ್ ಹಾಕಿದ್ದಾರೆ ಗ್ರೀನ್ ಕಲರಲ್ಲಿ, ನೋಡ್ತಾ ಇರ್ಬೋದು. ಆದರೆ ಒಂದು 10% ಇದೆ, ಮತ್ತೊಂದು ಸ್ವಲ್ಪ ಘಾಟ್ ಸೆಕ್ಷನೇ ಇದೆ. ಅಂದರೆ ಅರ್ಬಲ್ ಘಾಟ್ ಅಲ್ಲ ಅದು, ಈಗ ಸ್ವಲ್ಪ ಘಾಟ್ ಇದೆ. ಗೈಸ್, ನನ್ನ ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೈಸ್, ಯಲ್ಲಾಪುರ ಬಂತು, ನೋಡ್ತಾ ಇರ್ಬೋದು. ಗೈಸ್, ನಾನು ಈ ವಿಡಿಯೋ ಇಷ್ಟ ಆದಲ್ಲಿ ಕಮೆಂಟ್ ಮೂಲಕ ತಿಳಿಸ್ಬೋದು, ನೀವು ಬೇಕಾದರೂ ತಿಳಿಸ್ಬೋದು. ನಾನು ರೆಸ್ಪಾಂಡ್ ಮಾಡ್ತೀನಿ, ಮತ್ತೆ ಬಸ್ ನಿಮಗೆ ರಿಪ್ಲೈ ಮಾಡ್ತೀನಿ ಕಮೆಂಟ್ ಮಾಡಿದರೆ. ಗೈಸ್, ನಾನು ಹೇಳಿದ್ನಲ್ಲ ಘಾಟ್ ಒಂದು 10% ಇದೆ ಅಂತ, ಅದು ಇದೆ 10%. ಎಂಟ್ರೆನ್ಸ್ ಬಂತು ಗೈಸ್ ಯಲ್ಲಾಪುರದ್ದು. ಮುಂದ್ಗಡೆ ಒಂದು ಕ್ರಾಸ್ ಕಾಣ್ತಾ ಇದೆ, ಅದು ಎಲ್ಲಿ ಹೋಗುತ್ತೆ ಅಂದರೆ ಚಂದ್ಗುಳಿ ಮಾಗೋಡು ಹೋಗುತ್ತೆ, ಮಾಗೋಡು ಫಾಲ್ಸ್. ಮತ್ತು ಜೇನ್ಕಲ್ ಗುಡ್ಡ ಇದೆ ಗೈಸ್. ಮೇಲ್ಗಡೆ ನೋಡ್ತಾ ಇರ್ಬೋದು, ಮಲೆನಾಡಿಗೆ ಸ್ವಾಗತ ಅಂತ, ಮಲೆನಾಡು ಹೆಬ್ಬಾಗಿಲಿಗೆ.
ಗೈಸ್ ಇದೆಲ್ಲ ಸಾಮಾನ್ಯವಾಗಿ ಎಲ್ಲರೂ ನೋಡಿರ್ತೀರ. ಅಂದರೆ ಲಾಂಗ್ ಮತ್ತು ಹೆವಿ ವೆಹಿಕಲ್ಸ್ ಅಷ್ಟು ಮೇಲ್ಗಡೆಯಿಂದ ಹೋಗುತ್ತೆ, ಅಂದರೆ ಹೈವೇಯಿಂದ ಹೋಗುತ್ತೆ. ಬಸ್ ಅಥವಾ ಹಿಂಗೆ ಟೂರಿಸ್ಟ್ ವೆಹಿಕಲ್ ಅಂದರೆ ಯಾವುದಂದ್ರೆ ಶ್ರೀಕುಮಾರ ಆ ಬಸ್ ಎಲ್ಲ ಇಲ್ಲಿ ಕೆಳಗಿಂದ ಹೋಗುತ್ತೆ, ಅಂದರೆ ಜನನ ಹತ್ಸ್ಕೊಂಡು ಹೋಗುತ್ತೆ. ನಮ್ಮದು ಗೌರ್ಮೆಂಟ್ ಬಸ್ ಅಂತೂ ಬಸ್ ಸ್ಟ್ಯಾಂಡ್ಗೆ ಹೋಗುತ್ತೆ, ಮತ್ತು ಎಲ್ಲೂ ನಿಲ್ಲಿಸಲ್ಲ, ಅಂದರೆ ಜನರು ಹತ್ಸ್ಲಿಕ್ಕೆ. ಶ್ರೀಕುಮಾರ ಥರ ಎಂಟ್ರೆನ್ಸ್ ಬಸ್ಸೇ ಇಲ್ಲ ಗೈಸು, ಅಷ್ಟು ಲೋಕಲ್ ಇಲ್ಲಾಂದರೆ ಎಕ್ಸ್ಪ್ರೆಸ್ ಬಸ್ ಇದ್ರೆ ಮಾಡುವಂತ ಮಾಡಿದ್ದೆ ಟೈಮಿಂಗ್ಸು. ಗೈಸ್ ನನಗಂತೂ ವಿಡಿಯೋ ಮಾಡಿ ಸಾಕಾಗೋಯ್ತು ಗೈಸ್, ಹೊರಗೆ ಬಂದರೆ ಸಾಕಾಯಿತು ಗೈಸ್. ಗೈಸ್ ಯಲ್ಲಾಪುರ ಹುಬ್ಳಿ ಗದಗ್, ಕಾರವಾರ ಹುಬ್ಳಿ ಗದಗ್ ಗೈಸ್. ಇದು ನಂಬರ್ ಪ್ಲೇಟ್ ಬಂದ್ಬಿಟ್ಟು 66F1270 ಯಲ್ಲಾಪುರ ಬಸ್ ಸ್ಟ್ಯಾಂಡ್ ಗೈಸ್ ಇದು.